ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರಿ ಹೊಸ ವರ್ಷದಲ್ಲಿ ನಿಮ್ಮೆಲ್ಲರನ್ನೇ ಆಶೀರ್ವಾದ ಮಾಡ್ಲಿಕ್ಕೆ ನಮ್ಮನ್ನೇ ಕರೆತಂದಿದ್ದಾರೆ. ಆಮೇನ್. ನಿಮ್ಮನ್ನೇ ಭೇಟಿ ಆಗ್ಲಿಕ್ಕೆ ನನಗೆ ಬಹಳ ಸಂತೋಷ. ಆಮೇನ್, ಹಲ್ಲೆಲೂಯಾ. ಕರ್ತನು ತಾನೇ ಈ ದಿನವು ನಮಗಾಗಿ ನೇಮಕ ಮಾಡಿದ್ದಾರೆ. ಈ ದಿನದಲ್ಲಿ ನಾವೆಲ್ಲರೂ ಸಂತೋಷ ಪಡೋಣ, ಉಲ್ಲಾಸ ಪಡೋಣ. ಆಮೇನ್, ಹಲ್ಲೆಲೂಯಾ. ಈ ದೇವರ ವಾಕ್ಯವು ಈ ರೀತಿಯಾಗಿ ಹೇಳ್ತಾ ಐತೆ. ಯೋಹಾನ 3ನೇ ಅಧ್ಯಾಯ 16ನೇ ವಾಕ್ಯವನ್ನು ಈಗ ನಾವು ಓದಿಕೊಳ್ಳೋಣ. ಆ ವಾಕ್ಯ ಏನ್ ಹೇಳ್ತಿದೆ ಅಂತ ಒಂದ್ ಸೆಕೆಂಡ್ ನಾವು ನೋಡಿಕೊಳ್ಳೋಣ. ನಿಮ್ಮಲ್ಲಿ ಕೂಡ ಬೈಬಲ್ ಸತ್ಯವೇದ ಇದ್ರೆ ದಯಮಾಡಿ ನೀವು ಕೂಡ ವಾಕ್ಯವನ್ನು ನಮ್ಮ ಜೊತೆಯಲ್ಲಿ ಸೇರಿ ಓದಬಹುದು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಿಕೊಡಲಿಲ್ಲ. ಆಮೇನ್, ಹಲ್ಲೆಲೂಯಾ. ಈ ವಾಕ್ಯವನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. ದೇವರು ಒಬ್ಬನೇ ಮಗನ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ದೇವರು ಒಬ್ಬನೇ ಮಗನನ್ನು ಈ ಭೂಲೋಕಕ್ಕೆ ಕಳಿಸಿದ್ದಾರೆ. ಮಾನವನಾಗಿ ಮನುರೂಪದಲ್ಲಿ ನರವತಾರದಲ್ಲಿ ಕರ್ತನಾದ ಯೇಸು ಈ ಭೂಮಿ ಮೇಲೆ ಜನಿಸಿ ಬಂದಿದ್ದಾರೆ. ಆಮೇನ್, ಹಲ್ಲೆಲೂಯಾ. ಆದರೆ ದೇವರು ನ್ಯಾಯ ತೀರ್ಪಕ್ಕಾಗಿ ನಮ್ಮನ್ನೇ ಸೃಷ್ಟಿ ಮಾಡಲಿಲ್ಲ, ಮಗನನ್ನು ಕಳಿಸಲಿಲ್ಲ. ಮಗನನ್ನು ಕಳಿಸಿದು ಮಾನವನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿರುವ ಮಕ್ಕಳು ಕೆಟ್ಟು ನಶಿಸಿ ಹಾಳಾಗಿ ಹೋಗಕೂಡದಂತ ಹೇಳಿ ದೇವರು ಎಷ್ಟೋ ಪ್ರೀತಿಯನ್ನಿಟ್ಟು ನಮಗೆ ರಕ್ಷಣೆ ಕೊಡುವುದಕ್ಕಾಗಿ ಈ ಲೋಕಕ್ಕೆ ಕರ್ತನು ತಾನೇ ಮಾನವನಾಗಿ ಬಂದಿದ್ದಾರೆ. ಆಮೇನ್, ಹಲ್ಲೆಲೂಯಾ. ಅದ ಕಾರಣ ರಕ್ಷಣೆ ಎಂಬುದು ನಂಬಿಕೆಯಿಂದಾನೇ ರಕ್ಷಣೆ ಬರುವುದು. ರೋಮ ಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಓದುವಾಗ 10ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಅದೇನಂದ್ರೆ, ಕರ್ತನಾದ ಯೇಸುವನ್ನು ನೀನು ಹೃದಯ ಸತ್ತವರ ಒಳಗಿಂದ ದೇವರು ಜೀವಂತವಾಗಿ ಎಬ್ಬಿರಿಸಿದ್ದಾರೆ ಎಂದು ಹೃದಯದಿಂದ ನಂಬಿ ನಿಮ್ಮ ಬಾಯಿಂದ ಅರಿಕೆ ಮಾಡಿದ್ರೆ ನಿಮಗೆ ರಕ್ಷಣೆ ಉಂಟಾಗುವುದು. ಆಮೇಲೆ ರಕ್ಷಣೆ ಎಂಬುದು ತುಂಬಾ ಶ್ರೇಷ್ಠ. ಆ ರಕ್ಷಣೆಯನ್ನು ಯಾರು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಮೇನ್. ಅದು ದೇವರು ಮಾತ್ರ ನಮಗೆ ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯ. ಅದಕ್ಕೆ ದೇವರು ಒಬ್ಬನೇ ಮಗನನ್ನು ಕೂಡ ತನ್ನೊಟ್ಟಿಗೆ ಇಟ್ಟುಕೊಳ್ಳದೆ ಈ ಭೂಮಿಗೆ ಕಳಿಸಿದ್ದಾರೆ. ಏನಕ್ಕಾಗಿ? ಆ ಕಲ್ವಾರಿ ಶಿಲುಬೆ ಮೇಲೆ ತನ್ನನ್ನು ಬಲಿ ಕೊಟ್ಟು ತಾನೇ ರಕ್ತವನ್ನು ಚೆಲ್ಲಿ ನರಮನಸ್ಸನ್ನು ಮಾನವನು ಅವನೇನ್ ಮಾಡ್ಬೇಕು, ರಕ್ಷಣೆ ಹೊಂದಬೇಕಂತ ಹೇಳಿ ದೇವರು ಈ ಭೂಮಿಗೆ ಬಂದು ತನ್ನನ್ನು ತಗ್ಗಿಸಿಕೊಂಡರು. ಆಮೇನ್, ಹಲ್ಲೆಲೂಯಾ. ಅದ ಕಾರಣ ನಾವು ನಂಬುವುದ್ರ ಮೂಲಕನೇ ನಮಗೆ ರಕ್ಷಣೆ ಉಂಟಾಗಬಹುದು. ಆಮೇನ್, ಹಲ್ಲೆಲೂಯಾ. ಮೂರನೇದು ನಾವು ನೋಡುವಾಗ ಪ್ರೀತಿಯನ್ನು ಎಷ್ಟೋ ಪ್ರೀತಿ ಅಂದ್ರೆ ಇವತ್ತು ಲೋಕದಲ್ಲಿ ನಾವು ಪ್ರೀತಿ ಪ್ರೀತಿ ಅಂತ ಹುಡುಕ್ತಾ ಇರ್ತೀರಿ. ಪ್ರೀತಿ ನಮಗೆ ಸಿಕ್ಕೋದೇ ಇಲ್ಲ. ಇವತ್ತು ನೋಡಿ, ಗಂಡನ ಪ್ರೀತಿ ಅಗಲಿ ಹೋಗುತ್ತೆ, ಹೆಂಡತಿ ಪ್ರೀತಿ ಅಗಲಿ ಹೋಗುತ್ತೆ, ಅದೇ ತರ ತಂದೆ ತಾಯಿ ಪ್ರೀತಿ ಅಗಲಿ ಹೋಗುತ್ತೆ, ಅದೇ ತರ ಅಣ್ಣ ತಮ್ಮದ್ರೆ ಅಕ್ಕ ತಂಗಿದ್ರೆ ಪ್ರೀತಿ ಎಲ್ಲ ಅಗಲಿ ಹೋಗುತ್ತೆ. ಆದ್ರೆ ಕರ್ತನಾದ ಯೇಸುವಿನ ಪ್ರೀತಿ ಎಂದಿಗೂ ಅಗಲುವುದಿಲ್ಲ. ಆಮೇನ್, ಹಲ್ಲೆಲೂಯಾ. ಅದಾದ್ರಿಂದ ಈ ವಾಕ್ಯವನ್ನು ಕೇಳುವ ನಿಮ್ಮನ್ನು ದೇವರು ಏನ್ ಮಾಡ್ತಾರೆ, ಅನುದಿನವೂ ನಿಮ್ಮನ್ನು ಪ್ರೀತಿಸ್ತಾರೆ. ನೀವು ಕೂಡ ಪ್ರೀತಿಸಬೇಕು. ಹಲ್ಲೆಲೂಯಾ. ಇದಲ್ಲದೆ ಎಲೆ ಬಾಯಾರಿದ ಸಕಲ ಜನರೇ ನೀವೆಲ್ಲಾರು ನೀರಿನ ಬಳಿಗೆ ಬನ್ನಿರಿ. ಆಮೇನ್. ಯೆಶಾಯ 55ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದುವಾಗ ಬಾಯಾರಿದ ಸಕಲ ಜನರು ನೀರಿನ ಬಳಿಗೆ ಬರಬೇಕು. ಆಮೇನ್. ಎಲ್ಲಿ ಬರಬೇಕು? ದಾಹವಾಗಿರೋವರೆಲ್ಲ ನೀರಿನ ಬಳಿಗೆ ಬರಬೇಕು. ಆಮೇನ್, ಹಲ್ಲೆಲೂಯಾ. ಅದೇ ತರ ಹಣ ಇಲ್ಲದವನು ಸಗ ಬರಬೇಕು, ಮತ್ತೆ ಆಹಾರ ಇಲ್ಲದವನು ಬರಬೇಕು. ಹಲ್ಲೆಲೂಯಾ. ಮತ್ತೆ ಆರೋಗ್ಯ ಇಲ್ಲದವನು ಬರ್ಬೇಕಂತೆ. ಆಮೇನ್, ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಓದುವಾಗ ವಾಕ್ಯ ಏನ್ ಹೇಳ್ತೈತೆ? ಎಲೆ ಕಷ್ಟ ಪಡುವವರೇ, ಹೊರೆ ಹೊರುವವರೇ, ನೀವೆಲ್ಲಾರು ನನ್ನ ಬಳಿಗೆ ಬನ್ನಿರಿ, ನಾನೇ ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಆಮೇನ್, ಹಲ್ಲೆಲೂಯಾ. ಅದ ಕಾರಣ ವಿಶ್ರಾಂತಿ ಯಾರು ಕೊಡ್ತಾರೆ ನಮಗೆ? ಈ ಲೋಕದಲ್ಲಿ ನಮ್ಗೆ ದುಡಿಮೆ 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 ನಾವು ದುಡಿತಾ ಇರ್ತೀರಿ, ಓಡ್ತಾ ಇರ್ತೀರಿ, ನಾವೆಲ್ಲಾರು ಬಿಸಿ ಆಗಿರ್ತೀರಿ. ನಮ್ಮ ಜೀವನ ಪೂರ್ತಿ ನೋಡ್ರಿ, ಒಂದು ಸೆಕೆಂಡ್ ನಾವು ಸುಮ್ಮನೆ ಇರಲ್ಲ, ದೇವ್ರಿಗೆ ಟೈಮ ಕೊಡಲ್ಲ, ಓಡ್ತಾ ಇರ್ತೀರಿ. ಪ್ರಪಂಚ ಯಾವ ತರ ಓಡುತ್ತೋ ಹಾಗೇ ನಾವು ಓಡ್ತಾ ಇರ್ತೀರಿ. ಪ್ರಿಯ ದೇವ ಜನರೇ, ಇವತ್ತು ಆಲೋಚನೆ ಮಾಡಿ ನೋಡ್ರಿ, ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಿ, ಯಾವ ತರ ಇದ್ದೀರಿ, ನಮ್ಮ ಜೀವನ ಹೇಗಿದೆ. ಹಲ್ಲೆಲೂಯಾ. ಕಳೆದ ವರ್ಷಗಳು ಏನೇನೋ ಆಗಿತ್ತು ಈ ಭೂಮಿ ಮೇಲೆ, ಅದೇ ತರ ಈ ವರ್ಷ ಕೂಡ ಬಹಳ ಅಪಾಯಗಳು, ವಿಪತ್ತರಗಳು, ನಾನಾ ವಿಧದ ಕಷ್ಟ ಸಂಕಟಗಳು, ಅದಲ್ಲದೆ ಮಗ ದೊಡ್ಡ ಭೂಕಂಪಗಳು ಬರುತ್ತೆ, ಮಗ ಯುದ್ಧಗಳು ಬರುತ್ತೆ. ಮತ್ತೆ ದೇವರು ಹೇಳಿದ ಪ್ರಕಾರ ಈಗಾಗಲೇ ನಾವು ನೋಡ್ತಾ ಇದ್ರಿ,
ಫಾರಿನಿಂದ ಹೊರ ದೇಶಗಳು ಇದೆಲ್ಲ ನೋಡಿದ್ರೆ ಎಲ್ಲ ಅಳ್ಕೊಂಡ್ ಐತಿ. ಯಾಕೆ? ಕಾರಣವೇನು? ಯಾತಕ್ಕಾಗಿ ಮನುಷ್ಯನು ದೇವರಿಗೆ ವಿರೋಧವಾಗ್ಲು ಅವನೇನ್ ಮಾಡ್ತಾವನೆ? ಪಾಪ ಮಾಡ್ತಾನೆ ಇರ್ತಾನೆ. ದೇವರನ್ನೇ ಕೆಣಕ್ತಾ ಇದ್ದಾರಂತೆ ವಾಕ್ಯ ಹೇಳ್ತೈತೆ. ಅದಾದ್ರಿಂದ ದೇವರ ಮಕ್ಕಳೇ, ನಾವು ದೇವರನ್ನು ಈ ವಾಕ್ಯವನ್ನು ಕೇಳುವಾಗ ಮನ ತಿರುಗಿಕೊಳ್ಳೋಣ. ದೇವ್ರನ್ನೇ ಕೆಣಕು ಕೂಡುದು, ದೇವರಿಗೆ ಕೋಪವನ್ನು ಎಬ್ಬಿಸಕೂಡುದು. ಯಾಕಂದ್ರೆ ನಮ್ಮ ಕರ್ತನು ಬಹು ಬೇಗ ಬರ್ತಿದ್ದಾರೆ. ಹಲ್ಲೆಲೂಯಾ. ಯಾವಾಗ ಬರ್ತಾರ ಅಂತ ಕೇಳಬೇಡ್ರಿ, ಬಹು ಬೇಗ ಬರ್ತಿದ್ದಾರೆ. ಹಲ್ಲೆಲೂಯಾ, ಆಮೆನ್. ನಿನ್ನನ್ನು ನನ್ನನ್ನು ಪ್ರೀತಿಸಿದು ದೇವರು ಶಾಶ್ವತ ಪ್ರೀತಿ ಪ್ರೇಮದಿಂದ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಾದ್ರಿಂದ ಈ ವಾಕ್ಯದಲ್ಲಿ ನಾವು ಕಂಡುಕೊಂಡ್ರಿ, ನಾವು ಕಂಡು ಕೇಳಿದನ್ನು ಪ್ರಸಿದ್ಧಿ ಪಡಿಸ್ತಾ ಇದ್ರಿ. ಯೋಹಾನ 1 ಅಧ್ಯಾಯ 1 ವಾಕ್ಯದಲ್ಲಿ ನಾವು ಕಂಡು ಕೇಳಿದು. ಆಮೇನ್. ನಾವ್ ಏನು ಕಂಡಿದ್ರಿ, ಏನು ಕೇಳಿದ್ರಿ? ಆ ಕರ್ತನು ಕಲ್ವಾರಿ ಶಿಲುಬೆ ಮೇಲೆ ತೂಗುವ ದೃಶ್ಯವನ್ನು ನೋಡಿದ್ರಿ, ಕಂಡಿದ್ರಿ. ಆಮೇನ್. ಅವರ ಗಾಯಗಳನ್ನು ನಾವು ನೋಡಿದ್ರಿ, ಅವರ ರಕ್ತವನ್ನು ನೋಡಿದ್ರಿ. ಆಮೇನ್. ಅದು ಕಂಡು ಕೇಳಿದನ್ನು ನಾವೇನ್ ಮಾಡ್ತೀರಿ? ಪ್ರಸಿದ್ಧಿ ಪಡಿಸ್ತೀರಿ. ಆಮೇನ್, ಹಲ್ಲೆಲೂಯಾ. ನಮ್ಮ ರಕ್ಷಣೆಯು ಬಹು ದೂರದಲ್ಲಿಲ್ಲ, ಹತ್ತಿರದಲ್ಲಿ ಇದೆ. ಯಾರ್ಯಾರು ಮನ ತಿರುಗಿಲ್ವೋ ಬೇಗನೆ ಮನ ತಿರುಗಿಕೊಳ್ಳಿ. ಕರ್ತನು ಬಹು ಬೇಗ ಬರ್ತಿದ್ದಾರೆ. ಆಮೇನ್, ಹಲ್ಲೆಲೂಯಾ. ನಿತ್ಯ ಜೀವಕ್ಕೆ ನೀವು ನಾನು ರೆಡಿ ಆಗೋಣ. ದೇವರು ತಾನೇ ನಿಮ್ಮನ್ನೇ ಆಶೀರ್ವಾದ ಮಾಡ್ಲಿ. 1 ಸೆಕೆಂಡ್ ನಾವೆಲ್ಲರೂ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಿಮಗೇನು ಅಗತ್ಯವಿದೆ, ಇವತ್ತು ಯೇಸು ನಿಮಗೊಂದು ಅದ್ಭುತವನ್ನು ಮಾಡ್ತಿದ್ದಾರೆ. ಆತನು ಅದ್ಭುತ ಸ್ವರೂಪಿ, ಆಲೋಚನೆ ಕರ್ತನು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬ ಆತನ ಹೆಸರು. ಆಲೋಚನೆ ಕರ್ತನು. ದೇವರು ನಿಮಗೆ ಆಲೋಚನೆ ಹೇಳಿಕೊಡಬೇಕು. ಮನಸ್ಸನ್ನು ಆಲೋಚನೆ ಬೇಡ, ದೇವರ ಆಲೋಚನೆ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೇನ್, ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಪರಿಶುದ್ಧಾತ್ಮರೇ, ನಿಮಗೆ ಸ್ತೋತ್ರ ರಾಜ್ಯ. ಹೌದು ಸ್ವಾಮಿ, ನಿಮ್ಮ ನಾಮ ಮಹಿಮೆ ಪಡ್ಲಿ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆ ಹೇಳಪ್ಪ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಈ ನನ್ನ ಜೀವ ನಿನ್ನದೇ ಸಯ್ಯ, ಉಸಿರೆಲ್ಲ ನಿನ್ನದೇ ಓ ಏಸಯ್ಯ. ಈ ನನ್ನ ಜೀವ ನಿನ್ನದೇ ಸಯ್ಯ, ಉಸಿರೆಲ್ಲ ನಿನ್ನದೇ ಓ ಏಸಯ್ಯ. ನೀ ಇರದ ಒಂದು ಕ್ಷಣ ಬದುಕೆಲ್ಲ ಬರಿ ಶೂನ್ಯ, ನೀ ಇರದ ಒಂದು ಕ್ಷಣ ಬದುಕೆಲ್ಲ ಬರಿ ಶೂನ್ಯ. ನೀನಿರಲು ಬಾಳೆಲ್ಲ ಅರಸಾನಂದ, ನೀನಿರಲು ಬಾಳೆಲ್ಲ ಅರಸಾನಂದ. ಆರಾಧನೆ 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 ಆರಾಧನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಆಮೇನ್ ತಂದೆ, ಸ್ತೋತ್ರ. ಇದೋ ಕರ್ತನೆ, ಸಮಯವನ್ನು ನಮ್ಗೆ ಕೊಟ್ಟಿದ್ದಕ್ಕಾಗ ಸ್ತೋತ್ರ. ಈ ಪ್ರೋಗ್ರಾಮ್ಸ್ ನೋಡತಕ್ಕ ಪ್ರತಿ ಒಂದು ಕುಟುಂಬಗಳಕ್ಕಾಗ ಸ್ತೋತ್ರ. ನೊಂದು ಬೆಂದು ಕಷ್ಟ ಕಣ್ಣೀರು ದುಃಖದಲ್ಲಿ ಇರುವ ಪ್ರತಿ ಒಂದು ಮಕ್ಕಳನ್ನು ನೀನು ಆಶೀರ್ವದಿಸು. ಇವರ ಮುಖಗಳಲ್ಲಿ ಇರುವ ಕಣ್ಣೀರನ್ನು ಒರೆಸಿ ಶಾಂತಿ ಸಮಾಧಾನ ಕೊಡು. ದೇಹದಲ್ಲಿ ಕಾಣುವ ಎಲ್ಲ ಪ್ರಚನೆಗಳು, ಹೋರಾಟಗಳು, ಎಲ್ಲಾ ವಿಧವಾದ ಸಮಸ್ತ ರೋಗಗಳನ್ನು ನಜರೇತ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ಬಿಡುಗಡೆ ಮಾಡ್ತೀನಿ. ಆಶೀರ್ವದಿಸು, ಬಲಪಡಿಸು, ಸಹಾಯ ಮಾಡು. ನಜರೇತ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡುವೆನು ತಂದೆಯೇ, ಆಮೇನ್. ದೇವರು ತಾನೇ ನಿಮ್ಮನ್ನೇ ಆಶೀರ್ವಾದ ಮಾಡ್ಲಿ. ಗಾಡ್ ಬ್ಲೆಸ್ ರಿಚ್ಲಿ.